ಸರ್ವೇ ಸಾಮಾನ್ಯವಾಗಿ ನದಿಗಳು ಕಂಡ್ರೆ ನಾಣ್ಯಗಳನ್ನು ಹಾಕುವುದು ಇಂದಿಗೂ ಕೂಡ ಜನರ ಪದ್ಧತಿಯಾಗಿದೆ ಅಂತ ಹೇಳ್ಬೋದು. ಆದರೆ ಅದೇ ನದಿಗಳಿಗೆ ಹಾಕುವ ನಾಣ್ಯಗಳು ಯಾಕೆ ಅಂತಂದರೆ ಹಿಂದಿನ ಕಾಲದಿಂದಲೂ ತಾಮ್ರದ ತಟ್ಟೆ ಮತ್ತು ತಾಮ್ರದ ಲೋಟಗಳಲ್ಲಿ ನೀರು ಕುಡಿತಾ ಇದ್ರು ಜನರು, ಅಂದರೆ ಹಣ್ಣುಗಳ ಬಳಕೆ ಮಾಡ್ತಾಯಿದ್ರು. ಇವತ್ತು ಕೂಡ ಹಳ್ಳಿಗಾಡುಗಳಲ್ಲಿ ತಾಮ್ರವನ್ನು ಬಳಕೆ ಮಾಡ್ತಾರೆ. ನಾನು ತೋರಿಸ್ತಾ ಹೋಗ್ತೀನಿ ನನ್ನ ಬಲಭಾಗದಲ್ಲಿ. ಇದೇನು ನೋಡ್ತಾ ಇದ್ದೀರಿ, ಇವೆಲ್ಲವೂ ಕೃತಕವಾಗಿ, ಅಂದರೆ ಇಲ್ಲಿಯ ಜನರು ಕೈಯಿಂದ ಮಾಡುವ ತಾಮ್ರದ ಪೀಸುಗಳನ್ನು ಬಳಕೆ ಮಾಡಿ ತಾಮ್ರವನ್ನು ಕರಗಿಸಿ ಈ ರೀತಿ ಬೆಂಕಿಯಲ್ಲಿ ಆಹುತಿ ಮಾಡಿ ತಾಮ್ರದ ಕೊಡಗಳನ್ನಾಗಲಿರ್ಬೋದು, ತಾಮ್ರದ ತಟ್ಟೆಗಳು, ತಾಮ್ರದ ಹಂಡೆಗಳನ್ನು, ಅಂದರೆ ಮನೆಯಲ್ಲಿ ನೀರು ತುಂಬಿಸ್ಕೊಳ್ಳಿಕ್ಕೆ ಬಳಕೆ ಮಾಡೋಂಥ ವಸ್ತುಗಳನ್ನು ಇಲ್ಲಿ ರೆಡಿ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಈ ಜನರು ಇದೀಗ ತಾಮ್ರಕ್ಕೆ ಈಗ ಬೆಲೆ ಇಲ್ಲದಂತಾಗಿರುವಂಥದ್ದು, ಅಂದರೆ ತಾಮ್ರಕ್ಕೆ ಬೇಡಿಕೆ ಇಲ್ಲ. ಈಗೆಲ್ಲ ಮಣ್ಣಿನ ಮಡಿಕೆಗಳಿಗೆ ಜನ ಹೋಗ್ತಿರುವಂಥದ್ದು, ಸ್ಟೀಲ್ ಪದಗಳನ್ನು ಬಳಕೆ ಮಾಡುವಂಥದ್ದು, ಇಂಥ ವ್ಯವಸ್ಥೆಗಳು ಹೋಗಿದ್ದರಿಂದ ಇದೀಗ ಈ ತಾಮ್ರದ ಕಾರ್ಯವನ್ನು ಮಾಡುವಂಥ ಕಾರ್ಮಿಕರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ತಾವು ನೋಡ್ತಿದ್ದ ದೃಶ್ಯದಲ್ಲಿ ಎಲ್ಲ ರೀತಿ, ಅಂದರೆ ಸಾಕಷ್ಟು ಗಟ್ಟಿಮುಟ್ಟಾದಂಥ ತಾಮ್ರವನ್ನು ಬಳಕೆ ಮಾಡಿ ಅದನ್ನು ಸುಟ್ಟು, ಅಂದರೆ ಕರಗಿಸುವ ಮುಖಾಂತರ, ಕೆಲಸವನ್ನು ಮಾಡೋ ಮುಖಾಂತರ ಇಲ್ಲಿ ಜನರು ಮೈ ಮುರಿದು ಕೆಲಸ ಮಾಡ್ತಿರುವಂಥದ್ದು. ಆದರೆ ತಾಮ್ರಕ್ಕೆ ಇದೀಗ ಬೆಲೆ ಕಡಿಮೆ ಆಗಿರುವಂಥದ್ದು. ಏನಾದರೂ ಸರ್ಕಾರ ಇತ್ತ ಗಮನ ಕೊಟ್ಟು, ಅಂದರೆ ಈ ರೀತಿಯ ಹಳೆಯ ಕಾಲದ ಏನು ನಮ್ಮ ಜನರು ಬಳಕೆ ಮಾಡ್ತಾಯಿದ್ರು ಅವುಗಳನ್ನ ಮತ್ತೆ ಪುನರ್ ವರ್ಕ್ ಮಾಡಲಿಕ್ಕೆ, ಅಂದರೆ ಬಳಕೆ ಮಾಡಲಿಕ್ಕೆ ಮುಂದಾಗಿರೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಲ್ಲಿಂದ ಸೀಟ್ ತರಿಸ್ತೇವೆ, ತಂದು ನಾವು ಲೇಬರ್ ಕೆಲಸ ಮಾಡ್ತೇವೆ, ಕೂಲಿ. ಆದರೆ ಜೀವನ ಕಷ್ಟನೇ ಇರೋದು ನಮ್ಮದು. ತಾಮ್ರ ದುಬಾರಿ ಇದೆ, ಅಂಗಡಿಯಾಗ ತಗೊಳೋದು ಸ್ವಲ್ಪ ಕಷ್ಟನೇ. ಮೊದಲೇ ಮಾರಾಟ ಜಾಸ್ತಿ ಇತ್ತು, ಇವಾಗ ಕಮ್ಮಿ ಇದೆ ಮಾರಾಟ. 3 ದಿನ 4 ದಿನ ವಾರದಾಗ ಕೆಲಸ ಮಾಡ್ತೇವೆ ಅಷ್ಟೇ. ದಿನ ಒಂದು 500 ರೂಪಾಯಿ ನಮಗೆ ಕೂಲಿ ಬೀಳ್ತೈತಿ. ಎಲ್ಲ ಅಂಗಡಿಯವ್ರು ಮಾಲ್ ತಂದು ಕೊಡ್ತಾರೆ, ಅವ್ರು ಮಾಲ್ ತೊಗೊಂಡಾಗ ಅವ್ರಿಗೆ ನಾವು ಮುಟ್ಟಿಸ್ತೀವಿ. ಅದೇ ಮತ್ತೇನಿಲ್ಲ. ಬೇಡಿಕೆ ಆಯ್ತಾ? ಬೇಡಿಕೆ ಇದೆ ಸರ್, ಕಮ್ಮಿ ಇದೆ. ಮೊದಲೇ ಜಾಸ್ತಿ ಇತ್ತು, ಇವಾಗ ಭಾಳ ಕಮ್ಮಿ ಆಗಿದೆ. ಯಾವ ಕಾರಣ ಕಮ್ಮಿ ಆಗಿದೆ? ರೇಟ್ ಹೆಚ್ಚಿಗೆ ಆಗಿದೆಲ್ಲ, ರೇಟ್ ಹೆಚ್ಚಿಗೆ ಆಗಿದ್ದು ಒಂದು ಬೇಡಿಕೆ ಕಮ್ಮಿ ಆಗಿದೆ. ಇವಾಗ ಹೆಚ್ಚು ಕಡಿಮೆ ಫ್ಯಾಕ್ಟ್ರಿಯಲ್ಲಿ 900 ರೂಪಾಯಿ KG ಇದೆ, ಹಂಗಾಗಿ ಐತಲ್ಲ ಕಮ್ಮಿ, ಬೇಡಿಕೆ ಕಮ್ಮಿ ಇದೆ. ಏನೇನು ಮಾಡ್ತೀರಿ ಇಲ್ಲಿ? ನಾವು ಕೈಗಾರಿಕೆ ಕೆಲಸ ಮಾಡ್ತೀವಿ, ಫ್ಯಾಕ್ಟ್ರಿಯಿಂದ ತಂದು ಎಲ್ಲರೂ ಸೇರಿ. ಅವ್ರು ಅಂಗಡಿಯಾಗ ತರಿಸ್ತಾರೆ, ಅಂಗಡಿಯಿಂದ ಸೀಟ್ ಬರ್ತೈತಿ, ಕೊಡಿಸ್ತಾರೆ ಅಂಗಡಿಯಾರು ನಮಗೆ. ಕೂಲಿ ನಾವು ಕೂಲಿ ಗಂಟಲೆ ಮಾಡ್ತೀವಿ. ಏನೇನು ಮಾಡ್ತೀರಿ ಐಟಮ್ಸ್? ಹಂಡೆ ಮಾಡ್ತೀವಿ, ಕೊಡಪಾನ ಮಾಡ್ತೀವಿ, ಅದೇ ಪೂಜೆದ ಕೊಡಪಾನ ಮಾಡ್ತೀವಿ. ಆಮೇಲೆ ಇದು ತಾಮ್ರದ ದೊಡ್ಡ ಹಂಡೆ ಮಾಡ್ತೀವಿ, 6 kg 7 kg 8 kg ಹಂಡೆ ಮಾಡ್ತೀವಿ. ಒಂದು ರೆಡಿ ಆಗಬೇಕು ಎಷ್ಟು ಟೈಮ್ ಬೇಕು ಅಂತ? ನಾವು 6-5 ಜನ ಸೇರಿ ಒಂದು ದಿನ ಒಂದು 10-12 ಹಂಡೆ ಮಾಡ್ತೀವಿ. ಹಂಡೆ ಮಾಡ್ತೀವಿ. ಯಾವುದಕ್ಕೆ ಹೆಚ್ಚು ಬೇಡಿಕೆ ಐತಿ? ಸಾಧಾರಣ ಎಲ್ಲದು ಅದೇ ಇದೆ ಸರ್, ಹಂಡೆಗೂ ಅದೇ ಬೇಡಿಕೆ ಇದೆ, ಕೊಡಪಾನಕ್ಕೆ ಅದೇ ಬೇಡಿಕೆ ಇದೆ. ಏನು ಯಾವುದು ಹೆಚ್ಚಿಗೆ ಇಲ್ಲ, ಯಾವುದು ಕಮ್ಮಿನೇ ಇಲ್ಲ, ಅದೇ ಸಾಧಾರಣ. ನಮ್ಮ ತಂದೆಯವ್ರ ಕಾಲದಿಂದ ನಾವು ಮಾಡ್ತಾಯಿದ್ದೀವಿ. ಅಲ್ಲಿಂದ ಅದನ್ನು ಬಿಟ್ಟರೆ ಬೇರೆ ಮಾಡೋಕ್ಕೆ ಬರೋಲ್ಲ, ಅದನ್ನೇ ಮಾಡೋದು. ಮುಂಚೆ ಭಾಳ ಬೇಡಿಕೆ ಇತ್ತು, ಈಗ ಅಷ್ಟು ಬೇಡಿಕೆ ಇಲ್ಲ, ಕಮ್ಮಿ ಆಗೈತಿ. ಸೊ ರೇಟೆಲ್ಲ ಜಾಸ್ತಿ ಆಗಿದ್ದಾವೆ ಈಗ, ಆದ್ದರಿಂದ ಸ್ವಲ್ಪ ಕಮ್ಮಿ ಆಗೈತಿ, ಮಾಲ್ ಖರ್ಚಾಗೋದು. ಅದನ್ನೇ ನಾವು ಮಾಡ್ಕೊತ ಇದ್ದೇವೆ. ಯಾರ್ಯಾರು ಖರೀದಿ ಮಾಡ್ತಾರೆ ಈ ಐಟಮ್ನೆಲ್ಲ? ಎಲ್ಲ ರೈತರು ಖರೀದಿ ಮಾಡ್ತಾರೆ. ನಾವು ಅಂಗಡಿ ಮಾಡಿಕೊಡ್ತೇವೆ, ಅಂಗಡಿಯಿಂದ ರೈತರು ಬಂದು ಖರೀದಿ ಮಾಡಿ ಹೋಗ್ತಾರೆ. ನಿಮಗೆ ಹೆಂಗೆ ಬೀಳುತ್ತೆ? ಅಂಗಡಿ ಹೆಂಗೆ ಕೊಡ್ತೀರಿ ನೀವು? ಅಂಗಡಿಗೆ ನಮಗೆ ಇದು KG ಲೆಕ್ಕ ಕೊಡ್ತಾರೆ ಅವರು, ಕೂಲಿ. ಅದರಂತೆ ನಾವು ತಂದು ಇಲ್ಲಿ ಮಾಡ್ತೇವೆ. ಜೀವನ ಹೆಂಗೆ ನಡೀತೈತಿ? ಲಾಭ ಆಯ್ತು, ನಷ್ಟ ಆಯಿತು? ಜೀವನ ನಡೀತದೆ, ಸಾಧಾರಣ ನಡೀತೈತಿ. ಮುಂಚೆ ಭಾಳ ಚೆನ್ನಾಗಿ ನಡೀತಿತ್ತು, ಈಗ ಸ್ವಲ್ಪ ಕಮ್ಮಿ ಆಗೈತಿ. ದೇವ್ರ ಹೊತ್ತು ಎಲ್ಲ ಕೊಡ್ಕೊಂಡು ತೊಗೊಂಡೋಗ್ತಿದ್ರು? ಹೋಯ್ತಿದ್ರು, ಕಮ್ಮಿ ಆಗಿದೆ. ಅದು ಕಮ್ಮಿ ಆಗಿದೆ ಸ್ವಲ್ಪ. ದೇವ್ರ ಹೊತ್ತು ಹೋಯ್ತಾರಲ್ಲ ಅವರು, ಕಮ್ಮಿ ಆಗೈತಿ, ಅದು ಬೇಡಿಕೆ ಸ್ವಲ್ಪ ಕಮ್ಮಿ ಆಗೈತಿ. ಈಗೆಲ್ಲ ಸ್ಟೀಲ್ ತಗೊಂತಾರೆ ಕೆಲವು ಜನ, ಹಂಗಾಗಿ ತಾಮ್ರ ಸ್ವಲ್ಪ ದುಬಾರಿ ಬೀಳ್ತಾಯಿತ್ತಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿ ಆಗೈತಿ ವ್ಯಾಪಾರ. ಕಷ್ಟ ಅನ್ಸುತ್ತೆ ಜೀವನ. ಒಂದು ರೆಡಿಯಾಗಿ ಎಷ್ಟು ಟೈಮ್ ಬೇಕಾಗುತ್ತೆ? ಒಂದು ಮಾಡೋಕ್ಕೆ ಬರೋಲ್ಲ. ಒಂದು 3-4 ಜನ ಸೇರಿ 5 ಜನ ಸೇರಿ ಎಲ್ಲ ಒಂದು ಒಡಲ್ ಲೆಕ್ಕಕ್ಕೆ ಹಾಕ್ಯಂದು ರೆಡಿ ಮಾಡ್ತಾರೆ. ಸಾಯಂಕಾಲಕ್ಕೆ ರೆಡಿ ಹಾಕೋ ಓಸು ಎಲ್ಲರೂ ಸ್ವಲ್ಪ ಕೆಲಸ ಮಾಡ್ತಾರೆ. ಅವರೊಬ್ಬರು ಮಾಡೋದು, ಇದೊಬ್ಬರು ಮಾಡೋದು, ಎಲ್ಲ ಒಂದೊಂದು ಕೆಲಸ ಅವ್ರಿಗೆ ಇರ್ತೈತಿ, ಅವ್ರು ಮಾಡ್ತಾರೆ. ಅದು ಒಟ್ಟು 4-5 ಗಂಟೆಗೆ ರೆಡಿ ಆಕತ್ತೆ ಮಾಲು. ಕಚ್ಚಾ ವಸ್ತುಗಳು ಹೇಳ್ತಾ ಮಾಡ್ತೀವಿ. ಹಾಂ, ಕಚ್ಚಾ ವಸ್ತುಗಳು ಹೇಳ್ತಾ ಮಾಡ್ತೀವಿ. ಕಚ್ಚಾ ವಸ್ತುಗಳನ್ನ ಹೇಳ್ತಾ ಮಾಡ್ತೀವಿ. ಕಚ್ಚಾ ಐಟಮ್ ಐಟಮ್ ಅಂದರೆ ಹಂಡೆ, ಕೊಡಪಾನ ಇವೆಲ್ಲ ರೆಡಿ ಮಾಡ್ತೇವೆ. ಎಲ್ಲ ಸೈಜು, ಸಣ್ಣ ಸೈಜು, ದೊಡ್ಡ ಸೈಜು ಆಗ್ತಾವೆ. ಹಂಡೆದಾಗೂ ಸಣ್ಣ ಸೈಜ್, ದೊಡ್ಡ ಸೈಜ್ ಇರ್ತವೆ. ಕೊಡಪಾನದಾಗೂ ಸಣ್ಣ ಸೈಜು, ದೊಡ್ಡ ಸೈಜು ಇರ್ತವೆ. ಅವರು ರೆಡಿ ಮಾಡೋದು ಅಷ್ಟೇ. ಹಂಡೆ, ಕೊಡಪಾನ ಕಷ್ಟ ರೀ, ಸ್ವಲ್ಪ ಕಷ್ಟ ರೀ.
तो लगा लेकिन एकदम ज़्यादा लगा था नहीं।